ವರ್ಷಕ್ಕೆ ಹಲವಾರು ಲಕ್ಷ ಮಕ್ಕಳಿಗೆ ಅವರ ವೃತ್ತಿಪರ ಜೀವನ, ವೃತ್ತಿಪರ ವಿದ್ಯಾಭ್ಯಾಸಕ್ಕೆ, ಪ್ರೊಫೆಷನಲ್ ಕೋರ್ಸ್ಗೆ ಅವರು ಹಣ ಕೊಡ್ತಿದ್ದಾರೆ. ಖಾಲಿ ಪ್ರೊಫೆಷನಲ್ ಕೋರ್ಸ್ಗೆ ಹಣ ಕೊಡ್ತಿದ್ದೇವೆ. ಮುಖ್ಯವಾಗಿ ಮೆಡಿಕಲ್, ಇಂಜಿನಿಯರಿಂಗ್, ಬೇರೆ ಬೇರೆ ವೃತ್ತಿಪರ ಕೋರ್ಸಿಗೆ ಆ ಸಂಸ್ಥೆ ಹಣ ಸಹಾಯ ಕೊಡ್ತಾರೆ. ಆದರೆ ನಾವು ಎಲ್ಲರೂ ಕೊಡುವಾಗೆ ನಾವು ಸಂಸ್ಥೆ ಮಾಡೋದಿಲ್ಲ. ಯಾಕಂದರೆ ಆ ಮನೆ ಅರ್ಜಿದಾರರ ಅಲ್ಲಿ ಹೋಗಿ ಅವರ ಮನೆಗೆ ಭೇಟಿ ನೀಡಿ ನಿಜವಾಗಿ ಅವರ ಪಾಲನೆ ಬೇಕಿಲ್ಲ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಒಂದು ಸಹಾಯವನ್ನು ಸಂಸ್ಥೆ ಮಾಡ್ತಾ ಉಂಟು. ಹಲವಾರು ಲಕ್ಷ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಹಾಯ ಆಗಿದೆ. ಅಂಥದ್ದೇನು ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ಗೆ ಹೋಗುವುದಾದರೆ ದಯವಿಟ್ಟು ತಿಳಿಸಿ, ಅರ್ಜಿ ಹಾಕಿ ನನಗೆ ಫೋನ್ ಮಾಡಿ ನಾನು ಆ ಟ್ರಸ್ಟಲ್ಲಿ ಇರೋದರಿಂದ ನಿಮಗೆ ಸಹಾಯ ಮಾಡಲಿಕ್ಕಾಗ್ತದೆ. ಯಾಕಂದರೆ ಅದು ಅವರು ಅದರ ವಿಶೇಷವಾಗಿ ಒಂದು ಕಂಡೀಷನ್ ಅಂದರೆ ಅವರು ಕಲ್ತರ ದುಡಿಮೆ ಆದ ನಂತರ ಅವರು ಕೆಲಸ ಸಿಕ್ಕಿದ ಕೂಡಲೇ ಆ ಹಣವನ್ನು ಹಿಂದಿರುಗಿಸಬೇಕು ಅಂತ ಒಂದು ಹೇಳ್ತಾರೆ. ಆದರೆ ಕೆಲವರಿಗೆ ಸಾಧ್ಯ ಆಗುವುದಿಲ್ಲ. ಹಾಗಿರುವಾಗ ಅಂಥದ್ದು ಹೈಯರ್ ಎಜುಕೇಷನ್ ಹೋಗುವ ಮಕ್ಕಳು ಇದ್ದರೆ ದಯವಿಟ್ಟು ತಿಳಿಸಿ, ನನ್ನಿಂದ ಏನು ಸಹಾಯ ಉಂಟು ಅದು ಮಾಡ್ತೇನೆ. ಒಳ್ಳೆಯ ಕೆಲಸ ಮಾಡ್ತಾ ಉಂಟು, ವಿದ್ಯೆಗೆ ಪ್ರೋತ್ಸಾಹ ನೀಡ್ತಾ ಉಂಟು ಸಂಸ್ಥೆ ಬೆಳಗಲಿ. ಏಕೆಂದರೆ ನಾನು ಹಿಂದೆ ಬೇಕಾದಷ್ಟು ಸಲ ಈ ವ್ಯಾಪ್ತಿಯಲ್ಲಿ ಹಲವಾರು ಕೆಲಸ ಮಾಡಿ ಪ್ರಯತ್ನ ಮಾಡಿದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ಟಿದೆ ಜನತೆ. ಮುಂದೆ ಕೂಡ ನನ್ನಿಂದ ಏನು ಸಾಧ್ಯ ಉಂಟು ಅದನ್ನು ನಾನು ಮಾಡ್ತೇನೆ. ಏಕೆಂದರೆ ಇನ್ನು ಮುಂದಕ್ಕೆ ನಿಮ್ಮ ವ್ಯಾಪ್ತಿಯಲ್ಲಿ ನನಗೆ ಇರಲಿಕ್ಕೆ ಅವಕಾಶ ಇರ್ತಿಲ್ಲ. ಯಾಕೆಂದರೆ ಕಿಡಿಗೋಳಿ ಪಟ್ಟಣ ಪಂಚಾಯತ್ ಆಗಿದೆ. ಈ ಗ್ರಾಮ ಪಂಚಾಯತ್ ಆದ್ದರಿಂದ ಅದಕ್ಕೆ ಯಾವುದೇ ಸಂಬಂಧ ಏನು ಸಿಗುವುದಿಲ್ಲ. ಹಿಂದೆ ಜಿಲ್ಲಾ ಜನತೆ ನನ್ನನ್ನು 2 ಬಾರಿ ಆಯ್ಕೆ ಮಾಡಿಕೊಂಡಿದೆ. ಮೊದಲ ಬಾರಿ ತಾಲೂಕು ಪಂಚಾಯತಿಗೆ ಆಯ್ಕೆ ಮಾಡಿದೆ, ಆಮೇಲೆ ಜಿಲ್ಲಾ ಪಂಚಾಯತಿಗೆ ಆಯ್ಕೆ ಮಾಡಿದೆ. ತದನಂತರ ಈ ಪಿಂಚಣಿ ಕೂಡ ಒಂದು ಸರಿ ನನಗೆ ಅವಕಾಶ ಮಾಡಿಕೊಂಡಿದೆ. ಏಕೆಂದರೆ ನಾನು ತಾಲೂಕು ಪಂಚಾಯತಿಗೆ ನಿಲ್ಲುವಾಗ ಪ್ರಾಯಶಃ ಈ ಪ್ರದೇಶದ ಪ್ರತಿಯೊಂದು ಮನೆಗೂ ಭೇಟಿ ನೀಡಿದ್ದೆ. ನನಗೆ ತೋಪೂರು ಗ್ರಾಮದ ಪ್ರತಿ ಮನೆ ನೋಡಬೇಕು, ಮಾತಾಡಬೇಕಾದ ಉದ್ದೇಶದಿಂದ ಎಲ್ಲ ಕಡೆ ನಾನು ಸಂಚರಿಸಿದ್ದೇನೆ. ಎಲ್ಲ ನಮ್ಮ ಮುಖ್ಯ ಹೋಬಳಿಯ ಹೃದಯ ಭಾಗದಲ್ಲಿರುವ ಗ್ರಾಮ ಅಂದರೆ ಆಲ್ಮೋಸ್ಟ್ ಇದು ತೋಪೂರು ಅಂತ ಹೇಳ್ಬೋದು. ಈ ತೋಪೂರಿನ ಈ ಸಂಸ್ಥೆ ನಿರಂತರವಾಗಿ ಕೃಷಿ ಬೇರೆ ಬೇರೆ ಗ್ರಾಮಗಳ ಜೊತೆಗೆ ನಮಗೆ ಮಕ್ಕಳಿಗೆ, ಯುವಕರಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ನಾನು ಬೇಕಾದ ಸ್ಥಳ ನೋಡಿದ್ದೇನೆ. ತುಂಬ ಸಕ್ರಿಯವಾಗಿ ಜನತೆಯ ಕೆಲಸ ಮಾಡುತ್ತಾ ಯುವಕರಿಗೆ, ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡುತ್ತಾ ಸಂಸ್ಥೆ ಮುಂದುವರಿದಿದೆ. ಇವತ್ತು ವಿದ್ಯಾರ್ಥಿಗಳಿಗೆ, ವಿದ್ಯೆ ಕಲಿಯುವ ಮಕ್ಕಳಿಗೆ ಧನ ಸಹಾಯವನ್ನು ನೀಡುತ್ತದೆ. ಮುಖ್ಯವಾಗಿ ಈ ಧನದ ಸಹಾಯ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ದೃಷ್ಟಿಯಿಂದ ಮುಖ್ಯವಾಗಿ ಈ ಸಂಸ್ಥೆ ಎಲ್ಲರೂ ಮಾಡ್ತಿದ್ದಾರೆ. ಈ ಸಂಸ್ಥೆ ಮಾಡ್ತಾ ಉಂಟು. ಮುಖ್ಯ ಉದ್ದೇಶ ಯಾರು ಹಣದ ಕೊರತೆಯಿಂದ, ಯಾವುದೇ ಕೊರತೆಯಿಂದ ಆ ವಿದ್ಯೆ ನಿಲ್ಲಿಸಬಾರದು, ಅವರು ಮುಂದುವರಿಸಬೇಕು. ಅವರಿಗೆ ಒಂದು ಸಣ್ಣ ಪ್ರೋತ್ಸಾಹವಾಗಿ ಸಂಸ್ಥೆ ವಿದ್ಯೆ ನೀಡಿಕೊಡ್ತಾ ಉಂಟು. ಒಳ್ಳೆಯ ಕೆಲಸ. ಯಾಕಂದರೆ ವಿದ್ಯೆ ಇದ್ದರೆ ಮಾತ್ರ ಯಾವುದೇ ಜೀವನದಲ್ಲಿ ಯಾವುದೇ ಮುಂದಕ್ಕೆ ಹೋಗ್ಬೋದು. ಈಗ ಯಾವುದಕ್ಕೂ ಒಂದು SSLC ತನಕದ ವಿದ್ಯೆಯನ್ನು ಕೇಳ್ತಾರೆ, ಅದು ಅಗತ್ಯವಾಗಿ ಬೇಕು. ಇಲ್ಲದೆ ಖಂಡಿತವಾಗಿ ನಮಗೆ ಈಗಿನ ವ್ಯವಸ್ಥೆಯಲ್ಲಿ ಬದುಕಲು ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ನಾವು ವಿದ್ಯೆ ಅವಲಂಬಿಸಬೇಕು. ಯಾಕಂದರೆ ಯಾವುದೇ ಕಡೆ ಹೋಗ್ಬೇಕಾದ್ರೂ ವಿದ್ಯೆ ಬೇಕಾಗ್ತದೆ. ಪ್ರಾಯಶಃ ನಾನು ಸ್ಪೋರ್ಟ್ಸ್ ಕ್ಲಬ್ ನೋಡುವಾಗ ನನಗೆ ಶೀಲ್ಡ್ ನೆನಪಾಯಿತು. ಈಗ ಮಿನುಗುತ್ತಿರುವ ಶೀಲ್ಡ್ ಇತ್ತು, ಹಿಂದೆ ನಾವು ಆಟ ಆಡ್ತಿರುವಾಗ ಆ ಶೀಲ್ಡ್ ಎಲ್ಲ ದೊಡ್ಡ ಚಾಂಪಿಯನ್ ಅಂದ್ರೇನೆ ಅದು ಸಿಗ್ತಿತ್ತು. ಪ್ರಾಯಶಃ ನಾವು ನೋಡುವ ಭಾಗ್ಯವನ್ನು ಒಳ್ಳೆ ಮಾಡಿ ನೀಟಾಗಿ ಇಟ್ಟಿದ್ದೀವಿ. ತುಂಬ ಸಂತೋಷ. ಯಾಕಂದರೆ ನಾವು ಮುಂದೆ ಹೋಗುವಾಗ ನಾವು ಹಿಂದೆ ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತ ನೋಡುವಂಥ ಅವಕಾಶ ಶೀಲ್ಡಲ್ಲಿ ಕಾಣಬಹುದು. ನಾನು ತಮ್ಮೆಲ್ಲರಿಗೆ ಒಂದು ವಿಷಯ ಹೇಳ್ತೀನಿ. ನಾನು ನನಗೆ ಸುರುಗಾದಿಯಾದ ಅಭಿನಂದನೆ ಕೊಡೋದಿಲ್ಲ. ಬಾರಿ ಬಲ್ಲ ಕೊಡುಗೆಗೆ ಈ ಸಂಸ್ಥೆ ಕೊಡೋದಿಲ್ಲ ಅಂತ ಬಂದಿರುತ್ತೆ. ಸರಸ್ವತಿ ಮೋಹನ್ ದಂಪತಿಗಳಿಗೆ ಎನ್ನ ಉಡಲ್ ಇಂಜಿನ ಸಲ್ಮಾನ ಕೊಡೋದಿಲ್ಲ. ವೇದಿಕೆ ಮನವಲ್ಲ ದಾನಿ ಕೊಡೋದಿಲ್ಲ. ಪ್ರಮೋದ್ ಕುಮಾರ್ ಕಿಡಿಗೋಳಿ ಅಧ್ಯಕ್ಷರೇ ATMC ಅಬ್ದುಲ್ ರಹಿಮಾನ್, ಹರಿಪ್ರಸಾದ್ ಶೆಟ್ಟಿ, ಮಾಹಿದ್ ಮುಖ್ಯ ಮಾದ ಬಹುಶಃ ಈ ದಾನಿ ಕೊಡ್ತೀನಿ, ದಾನ ಕೊಡ್ತಾರಾಗ್ಲು ಅಕ್ಲೆಗ್ಲ ನಾನು ಅಭಿನಂದನೆ ಕೊಡೋದು. ಈ ಒಂದು ಸಂಘ ಬಹುಶಃ ಪ್ರಶಸ್ತಿನ ಪಡೆದಿದೆ, 2 ಪ್ರಶಸ್ತಿ ಪಡೆದಿದೆ.
ಪುಕ್ಕಡೆ ಕೊಡ್ತಿದ್ದಾರೆ, ಪ್ರಶಸ್ತಿ ಪುಕ್ಕಡೆ ಕೊಡ್ತಾರೆ. ಆಮೇಲೆ ಕೆಲಸ ಮಾಡ್ತೇನೆ ಕೊಡ್ತಾರೆ. ಅದೇ ಆಚೆ ಈ ಪ್ರಶಸ್ತಿ ಪಡೆದ ಎಂಟೇ ಸಂಘ ಒಂದು 4 ಪಡೆಯವರು ರಾಷ್ಟ್ರ ಮಟ್ಟದ ಒಳಗಡೆ ನಮ್ಮ ಮಹಿಳೆಯರ ಖಾತೆಯ ಪಡ್ಡೆ 4 ಪ್ರಶಸ್ತಿ ಮಕ್ಕಳಿಗೆ ಟಿಕೆಟ್ ಮಾಡೋಣ ಅವೆತ್ತು ಎಂಟೆಂಟನೇ ಕೆಲಸ ಬಂದಿರು. ಇಲ್ಲಿ ಮಹಿಳೆಯ ಪುಣ್ಯದ ಕೆಲಸ ಅಂತ ವಿದ್ಯೆಗೂ ಸಹಾಯವಾಗುತ್ತೆ. ವಿದ್ಯಾದಾನ ಐಟಿ ಬೆಳೆದಿದೆ. ಅನ್ನದಾನ ವಿದ್ಯೆನ ಸೇವೆ ಒಂದು ದಾನಕ್ಕೆ ಬಂದಾಗ ವಿದ್ಯಾದಾನ ದಯಗೊಂಡ ಅನ್ನದಾನ ನಂಗೆ ಹೊರಗಾದ ಪ್ರತಿ ಗಂಜಿ ಗಟ್ಟಿ ಆಗಿ ಕೊಡ್ಲಿ ಖುಷಿ ಆಗ್ತದೆ. ಅಂದ್ರೆ ವಿದ್ಯಾದಾನ ಅನ್ಸತ್ತೆ. ವಿದ್ಯಾದಾನ ಅವ ಜೀವನ ಪೂರ್ತಿ ಆತ್ಮ ತೃಪ್ತಿ ಕೊಡ್ತಾನ. ಆ ವಿದ್ಯೆ ಇತ್ತ ಬಂದಾಗ ಆ ಜೀವನ ಪೂರ್ತಿ ಆ ಎಡ್ಡೆ ಒಂದು ಪ್ರಜೆಯಾದ ದಾನ ಸಂಶಯ ಅಂಚಿನ ಕೆಲಸ ಈ ತೂಕರು ಸಂಘದಲ್ಲಿ ಮಾತಾಡೋದು ಮಕ್ಕಳಿಗೆ ಅಭಿನಂದನೆ. ಪ್ರತಿ ಒಂಜಿ ಬಾಗಿಲ್ಲ ನಮ್ಮ ಕೊಡ್ಪನ ದೇಶಕ್ಕೆ ಮಲ್ಲ ಕೊಡುಗೆ ದಯಮಾಡಿ ಜೋಗುಲು ಬಂಡ ಅವು ನಮ್ಮ ಜೋಗುಲತ್ತು ಅವು ದೇಶಗಳು ನಮ್ಮ ಅರ್ಪಣೆ ಮಾಡ್ಕೊಂಡು ಮಾರಿ ಮೇಲೆ ಕೊಡುಗೆ ಆ ಜೋಗುಲು ಹೆಚ್ಚಿನಲ್ಲ ಅವರೆಲ್ಲ ನಂಗೆ ಗೊತ್ತು. ಇದು ನಂಗೆ ನಮ್ಮ ಕಡೆ ಇರುತ್ತಲ್ಲ ಚಾಮರಾಜ ನಿಂತಿನ ಈ ಪ್ರಧಾನಿ ಅಂತ ಹಂಚಿನ ನನ್ನ ಮಟ್ಟಲ್ಲಿ ಏನಲ್ಲಿ ಬಂಡ ಐಕೆ ನಮ್ಮ ಆಮೇಲೆ ಬೆಳಕವರ ರೀತಿ ದಯಮಾಡಿ ಜೋಗುಲು ಅಲ್ಲ ರೆಟಿಕ್ಯೂಸ್ ಇದು ನೈಸರ್ಗ